ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರಗಳು. ತಮಗೆಲ್ಲರಿಗೂ ಮಂಜುನಾಥ ಅಕಾಡೆಮಿ ಯೂಟ್ಯೂಬ್ ಕ್ಲಾಸ್ಗೆ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತ. ಬನ್ನಿ ಪ್ರೀತಿಯ ಸ್ಪರ್ಧಾರ್ಥಿಗಳೇ, ಇವತ್ತಿನ ದಿನ ನಾವು SSGD ಕಾನ್ಸ್ಟೇಬಲ್ ಮತ್ತು ಆನಂತರ SSC ಆಮೇಲೆ MTS ಆನಂತರ ಹವಾಲ್ದಾರ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಜಿಗೆ ಪ್ರಶ್ನೆ ಉತ್ತರಗಳನ್ನ ನೋಡಿಕೊಳ್ಳೋಣ. ಹಾಗಾದ್ರೆ ನೋಡ್ರಿ, ಪ್ರಶ್ನೆ ನಂಬರ್ 1, ಖಿಲಾಫತ್ ಚಳವಳಿಯನ್ನ ಬೆಂಬಲಿಸಲು ಮತ್ತು ಹಿಂದೂ ಮುಸ್ಲಿಂ ಏಕತೆಯನ್ನ ಬಲಪಡಿಸಲು 1919ರಲ್ಲಿ ಯಾವ ಗುಂಪನ್ನ ರಚಿಸಲಾಯಿತು ಅಂತಕ್ಕಂಥ ಪ್ರಶ್ನೆ ಇದೆ. ನೋಡಿ, ಆಪ್ಷನ್ ಎ ಖಿಲಾಫತ್ ಚಳವಳಿ, ಆಪ್ಷನ್ ಬಿ ಹಿಂದೂ ಮಹಾಸಭಾ, ಆಪ್ಷನ್ ಸಿ ಆಲ್ ಇಂಡಿಯಾ ಮುಸ್ಲಿಂ ಲೀಗ್, ಆಪ್ಷನ್ ಡಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್. ನೋಡಿ ಪ್ರೀತಿಯ ಸ್ಪರ್ಧಾರ್ಥಿಗಳೇ, ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ ಎ ಖಿಲಾಫತ್ ಚಳುವಳಿ. ನೋಡ್ರಿ, 1919ರಲ್ಲಿ ಏನಾಗ್ತದಪ್ಪ ಅಂದ್ರೆ ಖಿಲಾಫತ್ ಚಳುವಳಿ ಅಂತಕ್ಕಂಥದ್ದು ನಡೀತದ. ಖಿಲಾಫತ್ ಚಳುವಳಿ. ಇದಕ್ಕಿಂತ ಮುಂಚಿತವಾಗಿ ನಾವು ನೋಡುವಾಗ ಏನಾಗ್ತೈತಪ್ಪ ಅಂದ್ರೆ ಟರ್ಕಿ ದೇಶದಲ್ಲಿ ಏನಾಗ್ತೈತಪ್ಪ ಅಂದ್ರೆ ಈ ಖಲೀಫರನ್ನ ಬ್ರಿಟಿಷರು ಏನು ಮಾಡ್ತಾರಪ್ಪ ಅಂದ್ರೆ ಉಚ್ಚಾಟನೆ ಮಾಡ್ತಾರ. ಈ ಉಚ್ಚಾಟನೆ ಮಾಡುವುದರಿಂದ ರೊಚ್ಚಿಗೆದ್ದಿರ್ತಕ್ಕಂಥ ಮುಸ್ಲಿಂ ಸಮುದಾಯದವರು ಬ್ರಿಟಿಷರ ವಿರುದ್ಧ ಏನು ಮಾಡ್ತಾರಪ್ಪ ಅಂದ್ರೆ ಸತ್ಯಾಗ್ರಹವನ್ನ ಮಾಡಲಿಕ್ಕೆ ಮುಂದಾಗ್ತಾರ. ಅದರ ಪ್ರಯುಕ್ತವಾಗಿ ನಮ್ಮ ಭಾರತದಲ್ಲಿಯೂ ಸಹ ಏನು ಮಾಡ್ತಾರಪ್ಪ ಅಂದ್ರೆ 1919ರಲ್ಲಿ ಅಲಿ ಸಹೋದರರು ಏನು ಮಾಡ್ತಾರಪ್ಪ ಅಂದ್ರೆ ಬ್ರಿಟಿಷರ ವಿರುದ್ಧ ಏನು ಮಾಡ್ತಾರ, ಒಂದು ಚಳುವಳಿಯನ್ನ ಮಾಡ್ತಾರ. ಅದೇ ಖಿಲಾಫತ್ ಚಳುವಳಿ. ಹಾಗಾದ್ರೆ ಅಲಿ ಸಹೋದರರು ಅಂದ್ರೆ ಯಾರ್ರಿ ಅಂದ್ರೆ ಮೊಹಮ್ಮದ್ ಅಲಿ ಮತ್ತು ಯಾರಪ್ಪ ಅಂದ್ರೆ ಶೌಕತ್ ಅಲಿ. ಮೊಹಮ್ಮದ್ ಅಲಿ ಮತ್ತು ಶೌಕತ್ ಅಲಿ ಅವರು ಸಹ ಏನು ಮಾಡ್ತಾರಪ್ಪ ಅಂದ್ರೆ ಈ ಬ್ರಿಟಿಷರ ವಿರುದ್ಧ ಖಲೀಫರನ್ನ ಉಚ್ಚಾಟನೆ ಮಾಡಿದ್ದನ್ನ ವಿರೋಧಿಸಿ ಒಂದು ಚಳುವಳಿಯನ್ನ ಮಾಡ್ತಾರ. ಅದೇ 1919ರ ಖಿಲಾಫತ್ ಚಳವಳಿ. ಹಾಗಾದ್ರೆ ಈ ಖಿಲಾಫತ್ ಚಳವಳಿಗೆ ನಮ್ಮ ಭಾರತದಿಂದ ಮಹಾತ್ಮ ಗಾಂಧೀಜಿಯವರು ಸಹ ಏನು ಮಾಡ್ತಾರ, ಸಹಾಯ ಮಾಡ್ತಾರ. ಮಹಾತ್ಮ ಗಾಂಧೀಜಿಯವರು ಸಹ ಈ ಖಿಲಾಫತ್ ಚಳುವಳಿಗೆ ಬೆಂಬಲವನ್ನ ನೀಡ್ತಾರ. ಹಾಗಾದ್ರೆ ಮತ್ತೆ ಮುಸ್ಲಿಂ ಲೀಗ್ ಸಹ ಏನು ಮಾಡ್ತಿದ್ದಪ್ಪ ಅಂದ್ರೆ ಈ ಚಳುವಳಿಗೆ ಸಹಾಯವನ್ನ ಮಾಡುತ್ತದ. ಹಾಗಾದ್ರೆ ಈ ಸಮಯದಲ್ಲಿ ನಮ್ಮ ಮಹಾತ್ಮ ಗಾಂಧೀಜಿಯವರು ಸಹ ಈ ಒಂದು ಖಿಲಾಫತ್ ಚಳುವಳಿಗೆ ಬೆಂಬಲವನ್ನ ಸೂಚಿಸುವುದರ ಮೂಲಕ ಹಿಂದೂ ಮತ್ತು ಮುಸ್ಲಿಮರ ಐಕ್ಯತೆಯನ್ನ ಇಲ್ಲಿ ಏನು ಮಾಡ್ತಾರ, ಪ್ರತಿಬಿಂಬಿಸ್ತಾರ. ಹಾಗಾದ್ರೆ 1919 ಅಂದಾಗ ಇವರು ಸಹ ನಮ್ಮ ಭಾರತಕ್ಕೆ ಬ್ರಿಟಿಷರ ಬಹಳಷ್ಟು ಶೋಷಣೆಗೆ ನಮ್ಮನ್ನ ಒಳಪಡಿಸಿರ್ತಾರ. ಹಾಗಾದ್ರೆ ನಾವು ಮೊದಲನೇದಾಗಿ ನೋಡುವಾಗ 1919ರಲ್ಲಿ ಒಂದು ಕಾಯ್ದೆಯನ್ನ ತಂದಿರ್ತಾರ, ರೌಲತ್ ಕಾಯ್ದೆ. ಈ ರೌಲತ್ ಕಾಯ್ದೆಯನ್ನ ಸರ್ ರೌಲಟ್ನ ಮಾರ್ಗದರ್ಶನದಲ್ಲಿ ಜಾರಿಗೆ ತಂದಿರ್ತಾರ. ಹಾಗಾದ್ರೆ ಈ ರೌಲತ್ ಕಾಯ್ದೆಯ ಮೂಲಕ ಸಂಶಯ ಬಂದಿರತಕ್ಕಂಥ ಯಾವುದೇ ವ್ಯಕ್ತಿಯನ್ನ ವಿಚಾರಣೆಗೆ ಒಳಪಡಿಸದೆ ಬಂಧಿಸುವುದೇ ಇದು ರೌಲತ್ ಕಾಯ್ದೆಯಾಗಿತ್ತು. ಹಾಗಾದ್ರೆ ಆ ಬಂಧಿಸಿರ್ತಕ್ಕಂಥ ವ್ಯಕ್ತಿಗೆ ಯಾವುದೇ ನ್ಯಾಯಾಧೀಶರನ್ನ ನೇಮಕ ಮಾಡ್ಕೊಳ್ತಕ್ಕಂಥ ಹಕ್ಕಿರಲಿಲ್ಲ. ಇದನ್ನು 1919ರಲ್ಲಿ ರೌಲತ್ ಕಾಯ್ದೆಯನ್ನು ಜಾರಿಗೆ ತಂದು ಇಲ್ಲಿ ಏನು ಮಾಡಿರ್ತಾರಪ್ಪ ಅಂದ್ರ ಸೈಫುದ್ದೀನ್ ಕಿಚ್ನೋ ಆ ನಂತರ ಡಾಕ್ಟರ್ ಸತ್ಯಪಾಲ ಅವರನ್ನ ಏನು ಮಾಡಿರ್ತಾರಪ್ಪ ಅಂದ್ರೆ ಬಂಧಿಸಿರ್ತಾರ. ಆ ಸಮಯದಲ್ಲಿ ನಮ್ಮ ಭಾರತೀಯರು ಏನು ಮಾಡ್ತಾರಪ್ಪ ಅಂದ್ರ 1919ರಲ್ಲಿ ಏಪ್ರಿಲ್ 13ರಂದು ಏನು ಮಾಡ್ತಾರಪ್ಪ ಅಂದ್ರೆ ಜಲಿಯನ್ ವಾಲಾ ಭಾಗದಲ್ಲಿ ಸಭೆ ಸೇರಿರ್ತಾರ. ಜಲಿಯನ್ ವಾಲಾ ಭಾಗದಲ್ಲಿ ಸಭೆ ಸೇರಿದಾಗ ಏನು ಮಾಡ್ತಾರಪ್ಪ ಅಂದ್ರೆ ನಮ್ಮ ಭಾರತದ ಪ್ರಜೆಗಳ ಮೇಲೆ ಅಲ್ಲಿನ ಜನರಲ್ ಡಯರ್ ಗುಂಡಿನ ದಾಳಿಯನ್ನು ಹಾಕಿ 375ಕ್ಕಿಂತ ಹೆಚ್ಚಿನ ಜನರನ್ನ ಕೊಲ್ಲಲಾಯಿತು ಅಂತ ನೋಡ್ತಾ ಇದ್ದೀವಿ. ಈ ರೀತಿಯಾಗಿ ನಮ್ಮ ಭಾರತದಲ್ಲಿ ಸಹ ಬ್ರಿಟಿಷರಿಂದ ನಾವು ಏನಾಗಿರ್ತೇವೆ, ಹಿಂಸೆಗೆ ಒಳಪಡೋದಾಗಿರ್ತೇವೆ. ಅದೇ ಸಂದರ್ಭದಲ್ಲಿ ಖಿಲಾಫತ್ ಚಳವಳಿ ಅಂದ್ರೆ ಖಲೀಫರನ್ನ ಉಚ್ಚಾಟನೆ ಮಾಡಲಾಗುತ್ತದೆ. ಇದನ್ನ
ಪರಿಗಣಿಸಿರ್ತಕ್ಕಂಥ ಗಾಂಧೀಜಿಯವರು ಏನ್ ಮಾಡ್ತಾರಪ್ಪ ಅಂದ್ರೆ 1920ರಲ್ಲಿ ಅಸಹಕಾರ ಚಳವಳಿಯನ್ನು ತೆಗೆದುಕೊಳ್ಳಬೇಕಂತೇಳಿ ಮುಂದಾಗ್ತಾರ. ಆ ಸಮಯದಲ್ಲಿ 1920ರಲ್ಲಿ ಏನಾಗುತ್ತೈತಪ್ಪ ಅಂದ್ರೆ ನಾಗಪುರ ಕಾಂಗ್ರೆಸ್ ಅಧಿವೇಶನ ನಡೀತದ. ಈ ನಾಗಪುರ ಕಾಂಗ್ರೆಸ್ ಅಧಿವೇಶನ ನಡೆದಾಗ ಈ ಕಾಂಗ್ರೆಸ್ನ ಅಧ್ಯಕ್ಷರಾಗಿರ್ತಕ್ಕಂತಹ ವಿಜಯ ರಾಘವಾಚಾರ್ಯ ಈ ವಿಜಯ ರಾಘವಾಚಾರ್ಯರ ಹತ್ತಿರ ಏನು ಮಾಡ್ತಾರಪ್ಪ ಅಂದ್ರೆ ಗಾಂಧೀಜಿಯವರು ಅಸಹಕಾರ ಚಳುವಳಿಯ ನಿರ್ಣಯವನ್ನ ಕೈಗೊಳ್ಳುತ್ತಾನಂತೇಳಿ ಏನ್ ಮಾಡ್ತಾರ ಕೇಳ್ಕೊಳ್ತಾರ. ಅಸಹಕಾರ ನಿರ್ಣಯ ಕೈಗೊಳ್ಳುವ ಬಗ್ಗೆ, ಅಸಹಕಾರ ಒಂದು ನಿರ್ಣಯವನ್ನು ಕೈಗೊಳ್ಳುವುದರ ಬಗ್ಗೆ ಚರ್ಚೆ ಮಾಡಿ 1920ರಲ್ಲಿ ಏನು ಮಾಡ್ತಾರ ಅಸಹಕಾರ ಚಳುವಳಿಯನ್ನ ಕೈಗೊಂಡ ಬಿಟ್ರು ಅಂತಕ್ಕಂಥದ್ದು ನೋಡ್ತಾ ಇದ್ದೀವಿ. ಇದಕ್ಕೆಲ್ಲ ಪ್ರಮುಖ ಕಾರಣ ಬ್ರಿಟಿಷರು ಮಾಡಿರ್ತಕ್ಕಂಥ ಶೋಷಣೆ, ಹೌದಲ್ರಿ? ಅದಕ್ಕಾಗಿ ನಮ್ಮ ಭಾರತದಲ್ಲಿ ಸಹ ಈ ಒಂದು ಖಿಲಾಫತ್ ಚಳವಳಿಯನ್ನು ಬೆಂಬಲಿಸಲು, ಹಿಂದೂ ಮುಸ್ಲಿಂ ಏಕತೆಯನ್ನ ಬಲಪಡಿಸಲು 1919ರಲ್ಲಿ ಯಾವ ಒಂದು ಗುಂಪನ್ನು ರಚನೆ ಮಾಡಲಾಯಿತು? ಖಿಲಾಫತ್ ಚಳವಳಿ. ಆಪ್ಷನ್ ಬಿ ರೀ, ಹಿಂದೂ ಮಹಾಸಭಾ ಅಂತಕ್ಕಂಥದ್ದು 1915ರಲ್ಲಿ ನಡೀತದ. ಆಲ್ ಇಂಡಿಯಾ ಮುಸ್ಲಿಂ ಲೀಗ್ ಅಂತಕ್ಕಂಥದ್ದು 1906ರಲ್ಲಿ ನಡೀತದ. ಆನಂತರ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಅಂತಕ್ಕಂಥದ್ದು 1885ರಲ್ಲಿ ಸ್ಥಾಪನೆ ಆಯ್ತು ಅಂತಕ್ಕಂಥದ್ದು ನೋಡ್ತಾ ಇದ್ದೀವಿ. ಹಾಗಾದ್ರೆ ಈ ಒಂದು ಪ್ರಶ್ನೆಗೆ ಈ ರೀತಿಯಾಗಿರ್ತಕ್ಕಂಥ ಉತ್ತರ ಇದೆ. ಹಾಗಾದ್ರೆ ನೆಕ್ಸ್ಟ್ ಪ್ರಶ್ನೆ ನಂಬರ್ 2. ಪ್ರಶ್ನೆ ನಂಬರ್ 2 ಹೇಗಿದೆ ನೋಡ್ರಿ. ಹಲ್ದಾ ಹಬ್ಬವನ್ನ ಯಾವ ರಾಜ್ಯದಲ್ಲಿ ಆಚರಿಸಲಾಗ್ತದೆ? ಹಲ್ದಾ ಆಗ್ಬೇಕ್ರಿ. ಹಲ್ದಾ ಹಬ್ಬವನ್ನ ಯಾವ ರಾಜ್ಯದಲ್ಲಿ ಆಚರಿಸಲಾಗ್ತದ ನೋಡ್ರಿ. ಆಪ್ಷನ್ ಎ ಉತ್ತರ ಪ್ರದೇಶ, ಆಪ್ಷನ್ ಬಿ ಮಧ್ಯಪ್ರದೇಶ, ಆಪ್ಷನ್ ಸಿ ಹಿಮಾಚಲ ಪ್ರದೇಶ, ಆಪ್ಷನ್ ಡಿ ಅರುಣಾಚಲ ಪ್ರದೇಶ ಅಂತೇಳಿ ನೋಡ್ತಾ ಇದ್ದೀವಿ. ಹಾಗಾದ್ರೆ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ, ಹಲ್ದಾ ಹಬ್ಬವನ್ನು ನಾವು ಯಾವ ಒಂದು ರಾಜ್ಯದಲ್ಲಿ ಆಚರಿಸಲಾಗ್ತದ? ಹಿಮಾಚಲ ಪ್ರದೇಶದಲ್ಲಿ ಆಚರಿಸಲಾಗ್ತದ, ಹೌದಲ್ರಿ? ಹಾಗಾದ್ರೆ ಇಲ್ಲಿ ಉತ್ತರ ಪ್ರದೇಶದಲ್ಲಿ ಯಾವ ಹಬ್ಬವನ್ನು ಆಚರಿಸಲಾಗುತ್ತದೆ ಅಂದಾಗ ಮಹಾಕುಂಭ ಮೇಳ. ಈ ಮಹಾಕುಂಭ ಮೇಳ ಅಂತಕ್ಕಂಥದನ್ನ ನೋಡ್ರಿ, ಮಹಾಕುಂಭ ಮೇಳ 12 ವರ್ಷಗಳಿಗೊಮ್ಮೆ ಆಚರಿಸ್ತಕ್ಕಂಥ ಹಬ್ಬ ಮಹಾಕುಂಭ ಮೇಳ. ಇದು ಎಲ್ಲಿ ನಡೀತದ? ಉತ್ತರ ಪ್ರದೇಶದಲ್ಲಿ ನಡೀತದ. ಇನ್ನು ಮಧ್ಯಪ್ರದೇಶದಲ್ಲಿ ಅಂದಾಗ ಏನಪ್ಪಾ ಅಂದ್ರ ಲಾಹೋರ್ ಅಂತಕ್ಕಂಥ ಹಬ್ಬವನ್ನ ಆಚರಿಸುತ್ತೇವೆ, ಹೌದಲ್ರಿ? ಇನ್ನು ಅರುಣಾಚಲ ಪ್ರದೇಶದಲ್ಲಿ ಅಂದಾಗ ಲೋಸಾರ್ ಅಂತಕ್ಕಂಥ ಹಬ್ಬವನ್ನ ಆಚರಿಸುತ್ತವೆ. ಇಲ್ಲಿ ಲಾಹೋರ್ ಅಂತಕ್ಕಂಥ ಹಬ್ಬ, ಇಲ್ಲಿ ಲೋಸಾರ್ ಅಂತಕ್ಕಂಥ ಹಬ್ಬವನ್ನ ಆಚರಿಸಲಾಗುತ್ತದೆ, ಹೌದಲ್ರಿ? ಹಾಗಾದ್ರೆ ಇಲ್ಲಿ ಹಿಮಾಚಲ ಪ್ರದೇಶ ಅಂದಾಗ ಪ್ರಸ್ತುತ 2025ರ ಒಂದು ವಿಶ್ವಸಂಸ್ಥೆಯ ವರದಿ ನಮಗೇನು ಮಾಡಿತ್ತು ಅಂದ್ರೆ, ವಿಶ್ವಸಂಸ್ಥೆ 2025ರಲ್ಲಿ ಎಚ್ಚರಿಕೆಯನ್ನ ಘೋಷಿಸಿದೆ. ಏನು ಎಚ್ಚರಿಕೆಯನ್ನ ಘೋಷಿಸಿದೆ ಅಂದ್ರ, ಹಿಮಾಚಲ ಪ್ರದೇಶ ಕಾಣೆಯಾಗಲಿದೆ ಅಂದ್ರೆ ಅಷ್ಟು ಉಷ್ಣಾಂಶ ಏನಾಗಿದೆಪ್ಪ ಅಂದ್ರೆ ಹೆಚ್ಚಾಗ್ತಾ ಇದೆ. ಮಾನವನ ಕೃತ್ಯಗಳು ಹೆಚ್ಚಾಗಿ ಪ್ರಕೃತಿ ವಿಕೋಪ ಹೋಗ್ತಾ ಇದೆ. ಹಾಗಾಗಿ ಈ ರೀತಿಯಾಗಿರ್ತಕ್ಕಂಥ ಪ್ರಶ್ನೆ ಇದೆ. ನೆಕ್ಸ್ಟ್ ರೀ, ಪ್ರಶ್ನೆ ನಂಬರ್ 3. ಪ್ರಶ್ನೆ ನಂಬರ್ 3 ಹೇಗಿದೆ ನೋಡ್ರಿ. ಪ್ರಧಾನಮಂತ್ರಿ ಗತಿ ಶಕ್ತಿ ರಾಷ್ಟ್ರೀಯ ಮಾಸ್ಟರ್ ಪ್ಲಾನ್ ಅನ್ನ ಯಾವ ವರ್ಷದಲ್ಲಿ ಆರಂಭಿಸಲಾಯಿತು ನೋಡ್ರಿ. ಆಪ್ಷನ್ ಎ ಹೇಗಿದೆ ರೀ 2020, ಆಪ್ಷನ್ ಬಿ 2023, ಆಪ್ಷನ್ ಸಿ 2021, ಆಪ್ಷನ್ ಡಿ 2022. ಹಾಗಾದ್ರೆ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ ಸಿ 2021 ನೋಡ್ರಿ. ಪ್ರಧಾನಮಂತ್ರಿ ಗತಿಶಕ್ತಿ ರಾಷ್ಟ್ರೀಯ ಮಾಸ್ಟರ್ ಪ್ಲಾನ್ ಅನ್ನ 2021ರಲ್ಲಿ ಏನು ಮಾಡಲಾಯ್ತು ರೀ? ಆರಂಭಿಸಲಾಯಿತು. ಹಾಗಾದ್ರೆ ಈ ಪ್ರಧಾನಮಂತ್ರಿ ಗತಿಶಕ್ತಿ ರಾಷ್ಟ್ರೀಯ ಮಾಸ್ಟರ್ ಪ್ಲಾನ್ ಯೋಜನೆ ಅಂತಕ್ಕಂಥದ್ದು ರೈಲ್ವೆಗೆ ಸಂಬಂಧಿಸಿದೆ. ರೈಲ್ವೆಗೆ ಸಂಬಂಧಪಟ್ಟಿರ್ತಕ್ಕಂತಹ ಯೋಜನೆಯಾಗಿದೆ, ರೈಲ್ವೆಗೆ ಸಂಬಂಧಿಸಿದೆ, ಹೌದಲ್ರಿ? ಹಾಗಾದ್ರೆ ಇದನ್ನ ನೋಡುವಾಗ ವಂದೇ ಭಾರತ ರೈಲ್ವೆ ಎಕ್ಸ್ಪ್ರೆಸ್ ರೈಲ್ವೆಯನ್ನ ಇಲ್ಲಿ ಆರಂಭಿಸಲಾಗಿದೆ. ಎಕ್ಸ್ಪ್ರೆಸ್ ರೈಲ್ವೆ, ವಂದೇ ಭಾರತ ಎಕ್ಸ್ಪ್ರೆಸ್ ರೈಲ್ವೆಯನ್ನ ಇಲ್ಲಿ ಆರಂಭಿಸಲಾಗಿದೆ. ಹಾಗಾದ್ರೆ ಈ ಯೋಜನೆಯ ಮುಖ್ಯ ಉದ್ದೇಶ ಏನಾಗಿದೆಪ್ಪ ಅಂದ್ರೆ, ನಮ್ಮ ಭಾರತದ ಆರ್ಥಿಕ ಅಭಿವೃದ್ಧಿಯನ್ನು ಹೆಚ್ಚಿಸುವುದಾಗಿದೆ.
ಆರ್ಥಿಕ ಅಭಿವೃದ್ಧಿ. ಈ ಆರ್ಥಿಕ ಅಭಿವೃದ್ಧಿಯನ್ನ ಏನು ಮಾಡಲಾಗಿದೆ? ಹೆಚ್ಚಿಸಲಾಗಿದೆ. ಹೆಚ್ಚಿಸುವ ಸಲುವಾಗಿ ಹೆಚ್ಚಿಸುವ ಒಂದು ಉದ್ದೇಶ ಇದಾಗಿದೆ. ಯಾವುದ್ರೆ? ವಂದೇ ಮಾತರಂ ಎಕ್ಸ್ಪ್ರೆಸ್ ರೈಲ್ವೆ ಅಂದ್ರೆ ಪ್ರಧಾನಮಂತ್ರಿ ಗತಿ ಶಕ್ತಿ ರಾಷ್ಟ್ರೀಯ ಮಾಸ್ಟರ್ ಪ್ಲಾನ್ ಯೋಜನೆ ರೈಲ್ವೆಗೆ ಸಂಬಂಧಿಸಿದೆ. ಅದು ವಂದೇ ಮಾತರಂ ಎಕ್ಸ್ಪ್ರೆಸ್ ರೈಲ್ವೆಯನ್ನು ಬಿಡುಗಡೆ ಮಾಡಲಾಗಿದೆ. ಅದು ಭಾರತದ ಆರ್ಥಿಕ ಅಭಿವೃದ್ಧಿಯನ್ನು ಹೆಚ್ಚಿಸುವುದಾಗಿದೆ. ಹಾಗಾದ್ರೆ 5 ಟ್ರಿಲಿಯನ್ ಡಾಲರ್ನಿಂದ ಹಿಡಿದು 5 ಟ್ರಿಲಿಯನ್ ಡಾಲರ್ನಿಂದ ಹಿಡಿದು 20 ಟ್ರಿಲಿಯನ್ ಡಾಲರ್ ವರೆಗೆ 20 ಟ್ರಿಲಿಯನ್ ಡಾಲರ್ ಅನ್ನ ಹೆಚ್ಚಿಸುವುದೇ ಇದರ ಮುಖ್ಯ ಉದ್ದೇಶವಾಗಿದೆ. ಅದು ಯಾವಾಗ? 2040ರ ವೇಳೆಗೆ 40ರ ವೇಳೆಗೆ ಏನು ಮಾಡಲಾಗಿದೆ? 5 ಟ್ರಿಲಿಯನ್ ಡಾಲರ್ನಿಂದ ಹಿಡಿದು 20 ಟ್ರಿಲಿಯನ್ ಡಾಲರ್ವರೆಗೆ ಏನ್ರಿ 2040ಕ್ಕೆ ನಮ್ಮ ಆರ್ಥಿಕ ಅಭಿವೃದ್ಧಿ ಕ್ಷೇತ್ರವನ್ನು ಹೆಚ್ಚಿಸುವುದಾಗಿದೆ. ಅದರ ಸಲುವಾಗಿ ಪ್ರಧಾನಮಂತ್ರಿ ಗತಿ ಶಕ್ತಿ ರಾಷ್ಟ್ರೀಯ ಮಾಸ್ಟರ್ ಪ್ಲಾನ್ ಅನ್ನ 2021ರಲ್ಲಿ ಏನ್ ಮಾಡಲಾಗಿದೆ? ಪ್ರೀತಿಯ ಸ್ಪರ್ಧಾರ್ಥಿಗಳೇ ಆರಂಭಿಸಲಾಗಿದೆ. ಹಾಗಾದ್ರೆ ನೆಕ್ಸ್ಟ್ ರೀ ಪ್ರಶ್ನೆ ನಂಬರ್ 4 ನೋಡ್ರಿ. ಪ್ರಶ್ನೆ ನಂಬರ್ 4 ಹೀಗಿದೆ ರೀ. ಏನ್ ಇದೆಯಪ್ಪ ಅಂದ್ರೆ ರೀ 1940ರ ಆಗಸ್ಟ್ ಕೊನೆಗೆ ಯಾವ ಬ್ರಿಟಿಷ್ ವೈಸ್ರಾಯನ ಕಾಲದಲ್ಲಿ ಕಾರ್ಯಗತವಾಯಿತು? ಹಾಗಾದ್ರೆ ಆಪ್ಷನ್ ಎ ನೆವಿಲ್ ಚಂಬರ್ಲಿನ್, ಆಪ್ಷನ್ ಬಿ ಕ್ಲೆಮೆಂಟ್ ಅಟ್ಲಿ, ಆಪ್ಷನ್ ಸಿ ವಿನ್ಸ್ಟನ್ ಚರ್ಚಿಲ್, ಆಪ್ಷನ್ ಡಿ ಲಾರ್ಡ್ ಲಿನಿಗಿತ್ಕೋ ಅಂತೇಳಿ ನೋಡ್ತಾ ಇದ್ದೇವೆ. ಹಾಗಾದ್ರೆ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ ಡಿ ಲಾರ್ಡ್ ಲಿನಿಗಿತ್ಕೋ ಅಂತಕ್ಕಂಥದನ್ನ ನೋಡ್ತಾ ಇದ್ದೇವೆ. ಹಾಗಾದ್ರೆ ಇಲ್ಲಿ ನೋಡುವಾಗ ಆಗಸ್ಟ್ ಕೊಡುಗೆ 1940 ಆಗಸ್ಟ್ 8ರಂದು ಗವರ್ನರ್ ವೈಸ್ರಾಯ್ ಆಗಿರ್ತಕ್ಕಂತಹ ಲಾರ್ಡ್ ಲಿನಿಗಿತ್ಕೋ ನಮ್ಮ ಭಾರತಕ್ಕೆ ಬರ್ತಾನ. ಈ ಸಮಯದಲ್ಲಿ ನಾವು ನೋಡುವಾಗ 1914ರಿಂದ 1918ರಲ್ಲಿ ಪ್ರಥಮ ಮಹಾಯುದ್ಧ ನಡೀತ್ರಿ. ಆ ನಂತರ 1939ರಿಂದ 1945ರಲ್ಲಿ ಏನು ಮಾಡ್ತದ? 2ನೇ ಮಹಾಯುದ್ಧ ನಡೀತದ. ಈ 2 ಮಹಾಯುದ್ಧದಲ್ಲಿ ಬ್ರಿಟಿಷರಿಗೆ ನಮ್ಮ ಭಾರತೀಯ ಸೈನಿಕರ ಸಹಾಯ ಮಾಡ್ತಿರ್ತಾರೆ. ಹಾಗಾದ್ರೆ ನಮ್ಮ ಭಾರತದ ಗುಣ ಏನ್ರಿ? ಸಹಾಯ ಮಾಡುವುದು. ಈ ಸಹಾಯವನ್ನ ಯಾರೇ ಬಂದ್ರು ಸಹ ಅತಿಥಿ ದೇವೋ ಭವ ಅಂತಕ್ಕಂಥ ಒಂದು ತತ್ವ ನಮ್ಮ ಭಾರತೀಯರದಾಗಿತ್ತು. ಈ ರೀತಿ ಸಹಾಯವನ್ನ ಪರಿಗಣಿಸಿರ್ತಕ್ಕಂತಹ ಏನ್ರಿ ಈ ಲಾರ್ಡ್ ಲಿನಿಗಿತ್ಕೋ ಅವರು ಏನು ಮಾಡ್ತಾರಪ್ಪ ಅಂದ್ರೆ ಇಲ್ಲಿ ಭಾರತಕ್ಕೆ ಬಂದ ಆಗಸ್ಟ್ ಕೊಡುಗೆ ಸಲುವಾಗಿ ನಮ್ಮ ಭಾರತೀಯರ ಸಹಕಾರವನ್ನ ಕೇಳ್ತಾರ. ಭಾರತೀಯರ ಸಹಕಾರದೊಂದಿಗೆ ಇಲ್ಲಿ ಭಾರತಕ್ಕೆ ಆಗಸ್ಟ್ ಕೊಡುಗೆಯನ್ನು ಕೊಟ್ಟು ಹೋಗಿ ಬಿಡುತ್ತಾರ. ಆಗಸ್ಟ್ ಕೊಡುಗೆ ಹೌದಲ್ರಿ. ಹಾಗಾದ್ರೆ ಭಾರತದ ನಲ್ಲಿ ನಾವು ಸಮಾಜಶಾಸ್ತ್ರದಲ್ಲಿ ಆಗಸ್ಟ್ ಅವರ ಕೊಡುಗೆಯನ್ನು ನೋಡ್ತಾ ಇದ್ದೇವೆ. ಸಮಾಜಶಾಸ್ತ್ರದ ಪಿತಾಮಹ ಯಾರಂದಾಗ ಆಗಸ್ಟ್ ಕಾಮಟೆ ಅವರನ್ನು ನೋಡ್ತಾ ಇದ್ದೇವೆ. ಹಾಗಾದ್ರೆ ಈ ಆಗಸ್ಟ್ ಕಾಮಟೆ ಕೊಡುಗೆ ನಮ್ಮ ಭಾರತಕ್ಕೆ ಯಾವಾಗ ಬತ್ರಿ? 1940 ಆಗಸ್ಟ್ 8ನೇ ತಾರೀಕು ಬರ್ತದ. ಅದಕ್ಕೆ ವೈಸ್ರಾಯ ಲಾರ್ಡ್ ಲಿನಿಗಿತ್ ಅವರು ಏನು ಮಾಡ್ತಾರಪ್ಪ ಅಂದ್ರೆ ನಮ್ಮ ಭಾರತದವರ ಸಹಕಾರವನ್ನ ಪಡೆದುಕೊಂಡು ಏನು ಮಾಡ್ತಾರೆ? ಅವರ ಕೊಡುಗೆಯನ್ನ ಭಾರತಕ್ಕೆ ಬಿಟ್ಟು ಹೋದ್ರು ಅಂತ ನೋಡ್ತಾ ಇದೀವಿ. ಹೌದಲ್ರಿ? ಈ ರೀತಿಯಾಗಿರ್ತಕ್ಕಂಥ ಪ್ರಶ್ನೆ ಇದೆ. ಹಾಗಾದ್ರೆ ನೆಕ್ಸ್ಟ್ ಪ್ರಶ್ನೆ ನಂಬರ್ 5 ರೀ. ಪ್ರಶ್ನೆ ನಂಬರ್ 5 ಇದೆ ನೋಡ್ರಿ. ಈ ಕೆಳಗಿನ ಯಾರನ್ನ ರಾಜ್ಯ ಕಾರ್ಯಾಂಗವಾಗಿ ಪರಿಗಣಿಸಲಾಗುವುದಿಲ್ಲ? ಆಪ್ಷನ್ ಎ ಇದೆ ರೀ ಮಂತ್ರಿಮಂಡಲ, ಆಪ್ಷನ್ ಬಿ ಮುಖ್ಯಮಂತ್ರಿ, ಆಪ್ಷನ್ ಸಿ ರಾಜ್ಯಪಾಲರು, ಆಪ್ಷನ್ ಡಿ ಉಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿ ಅಂತ ನೋಡ್ತಾ ಇದ್ದೀವಿ. ಉಚ್ಚ ನ್ಯಾಯಾಲಯ ಅಥವಾ ಉಚ್ಚ ನ್ಯಾಯಾಲಯದ ಏನಪ್ಪಾ ಅಂದ್ರೆ ಮುಖ್ಯ ನ್ಯಾಯಾಧೀಶರು ಅಂತೇಳಿ ನೋಡ್ತಾ ಇದ್ದೇವೆ. ಹಾಗಾದ್ರೆ ಏನ್ರಿ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವ್ದ್ರಿ? ನೋಡ್ರಿ ಏನಂತ ಹೇಳ್ತಾ ಇದ್ದಾರೆ?
ಕೆಳಗಿನ ಯಾರನ್ನ ರಾಜ್ಯ ಕಾರ್ಯಾಂಗವಾಗಿ ಪರಿಗಣಿಸಲಾಗುವುದಿಲ್ಲ. ನಾವು ಸಂಸತ್ತನ್ನು ನೋಡ್ತಾ ಇದೀವಿ. ಅದಕ್ಕಿಂತ ಮುಂಚೆ ನಾವು ಸಂಸತ್ತನ್ನು ನೋಡುವಾಗ ಸಂಸತ್ ಅಂದ್ರೆ ಪಾರ್ಲಿಮೆಂಟು, ಹೌದಲ್ರಿ? ಹಾಗಾದ್ರೆ ಇಲ್ಲಿ ನಾವು ಏನ್ ನೋಡ್ತಾ ಇದೀವಪ್ಪ ಅಂದ್ರೆ ರೀ, ಶಾಸಕಾಂಗವನ್ನ ನೋಡ್ತಾ ಇದ್ದೀವಿ. ಶಾಸಕಾಂಗ, ಕಾರ್ಯಾಂಗ, ಹೌದಲ್ರಿ? ಕಾರ್ಯಾಂಗ ಮತ್ತು ಯಾವ್ದಪ್ಪ ಅಂದ್ರೆ ರೀ, ನ್ಯಾಯಾಂಗ, ಹೌದಲ್ರಿ? ಇಲ್ಲಿ ನ್ಯಾಯಾಂಗ, ಇಲ್ಲಿ ಕೇಂದ್ರ ಶಾಸಕಾಂಗ, ರಾಜ್ಯ ಶಾಸಕಾಂಗ, ಕೇಂದ್ರ ಕಾರ್ಯಾಂಗ, ರಾಜ್ಯ ಕಾರ್ಯಾಂಗ, ಕೇಂದ್ರ ನ್ಯಾಯಾಂಗ, ರಾಜ್ಯ ನ್ಯಾಯಾಂಗ. ಇಲ್ಲಿ ಶಾಸಕಾಂಗ ಅಂದಾಗ ಶಾಸನವನ್ನ ಮಾಡುವ ಒಂದು ಅದು ರೀತಿಯಾಗಿ ಅದು ಶಾಸನವನ್ನ ಕಾನೂನು ರೀತಿಯಾಗಿ ಮಾಡ್ತಕ್ಕಂಥದ್ದೇ ಶಾಸಕಾಂಗ. ಮತ್ತು ಕಾರ್ಯಾಂಗದ ಮೇಲೆ ಹತೋಟಿಯನ್ನು ಹೊಂದಿರತಕ್ಕಂಥದ್ದು ಶಾಸಕಾಂಗ, ಹೌದಲ್ರಿ? ಕಾರ್ಯಾಂಗ ಅದು ಕಾರ್ಯಗಳನ್ನ ಕಾರ್ಯರೂಪಕ್ಕೆ ತರ್ತದ, ನ್ಯಾಯಾಂಗ ಅದು ನ್ಯಾಯಯುತವಾಗಿ ನಡ್ಕೊಳ್ತದ ಅಂತ ನೋಡ್ತಾ ಇದೀವಿ. ಹಾಗಾದ್ರೆ ಇಲ್ಲಿ ನಾವು ಲೋಕಸಭೆ ಆನಂತರ ರಾಜ್ಯಸಭೆ, ಇದು ಏನಪ್ಪಾ ಅಂದ್ರೆ ರೀ, ಕೇಂದ್ರ ಶಾಸಕಾಂಗ. ಇನ್ನು ರಾಜ್ಯ ಶಾಸಕಾಂಗ ಒಳಗ ನೋಡುವಾಗ ಏನ್ ಹೇಳ್ರಿ, ವಿಧಾನಸಭೆ ಆನಂತರ ವಿಧಾನ ಪರಿಷತ್ತು, ಇದು ಏನಪ್ಪಾ ಅಂದ್ರೆ ರೀ, ಶಾಸಕಾಂಗ. ಹಾಗಾದ್ರೆ ಇನ್ನು ಕಾರ್ಯಾಂಗ, ಕೇಂದ್ರ ಕಾರ್ಯಾಂಗದೊಳಗ ಕಾರ್ಯಾಂಗ ಅಂದಾಗ ಇಲ್ಲಿ ನಾವು ಏನು ಮಾಡ್ತಾ ಇದ್ದೀವಿ, ರಾಷ್ಟ್ರಪತಿ, ಉಪರಾಷ್ಟ್ರಪತಿ, ಪ್ರಧಾನಮಂತ್ರಿ ಆನಂತರ ಕೇಂದ್ರ ಮಂತ್ರಿ ಮಂಡಲ. ಇನ್ನು ರಾಜ್ಯದಲ್ಲಿ ನೋಡುವಾಗ, ರಾಜ್ಯ ಕಾರ್ಯಾಂಗದಲ್ಲಿ ನೋಡುವಾಗ ರಾಜ್ಯಪಾಲರು ಆನಂತರ ಮುಖ್ಯಮಂತ್ರಿ ಆನಂತರ ಯಾರಪ್ಪ ಅಂದ್ರೆ ರೀ, ರಾಜ್ಯ ಮಂತ್ರಿ ಮಂಡಲ, ಹೌದ್ರಿ? ಹಾಗಾದ್ರೆ ಇಲ್ಲಿ ನ್ಯಾಯಾಂಗ, ಕೇಂದ್ರ ನ್ಯಾಯಾಂಗ ಒಳಗ ಸರ್ವೋಚ್ಚ ನ್ಯಾಯಾಲಯ, ಹಾಗಾದ್ರೆ ಇಲ್ಲಿ ಉಚ್ಚ ನ್ಯಾಯಾಲಯ. ಇನ್ನು ರಾಜ್ಯ ನ್ಯಾಯಾಂಗದ ಒಳಗ ಉಚ್ಚ ನ್ಯಾಯಾಲಯ ಆನಂತರ ಅಧೀನ ನ್ಯಾಯಾಲಯ ಅಂತೇಳಿ ನೋಡ್ತಾ ಇದೀವಿ. ಹಾಗಾದ್ರೆ ಇಲ್ಲಿ ಪ್ರಶ್ನೆನೇ ಸಿಕ್ತ್ರಿ, ಯಾವುದು ಕಾರ್ಯಾಂಗ ಐತಿಲ್ರಿ? ಮಂತ್ರಿ ಮಂಡಲ ಅಂದಾಗ ಕಾರ್ಯಾಂಗದಲ್ಲಿ ಬಂತ್ರಿ, ಮುಖ್ಯಮಂತ್ರಿ ಅಂದಾಗ ಇದು ಕಾರ್ಯಾಂಗದಲ್ಲಿ ಬಂತ್ರಿ, ರಾಜ್ಯಪಾಲ ಅಂದಾಗ ಇದು ಸಹ ಕಾರ್ಯಾಂಗದಲ್ಲಿ ಬಂತು. ಹಾಗಾದ್ರೆ ನ್ಯಾಯಾಂಗದಲ್ಲಿ ಉಚ್ಚ ನ್ಯಾಯಾಲಯ ಅಂತಕ್ಕಂಥದ್ದು ಬಂತು. ಹಾಗಾದ್ರೆ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಉಚ್ಚ ನ್ಯಾಯಾಲಯ. ಹಾಗಾದ್ರೆ ಈ ಉಚ್ಚ ನ್ಯಾಯಾಲಯ ಏನಕ್ಕೈತಪ್ಪ ಅಂದ್ರೆ ನ್ಯಾಯಾಂಗವಾಗಿ ಪರಿಗಣಿತವಾಗ್ತದ. ಹಾಗಾದ್ರೆ ಉಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರ ಬಗ್ಗೆ ಸಂವಿಧಾನದ 217ನೇ ವಿಧಿ ನಮಗೆ ಮಾಹಿತಿ ನೀಡ್ತದ. ಈ ನ್ಯಾಯಾಧೀಶರನ್ನ ಯಾರ ನೇಮಕ ಮಾಡ್ತಾರ? ರಾಷ್ಟ್ರಪತಿಯವರು ನೇಮಕ ಮಾಡ್ತಾರ. ಅದರ ಪ್ರಮಾಣ ವಚನವನ್ನ ಯಾರ ಬೋಧಿಸ್ತಾರಪ್ಪ ಅಂದ್ರೆ ರೀ, ರಾಜ್ಯಪಾಲರು ಪ್ರಮಾಣ ವಚನವನ್ನ ಬೋಧಿಸ್ತಾರ. ಹಾಗಾದ್ರೆ ಇವರು ರಾಜೀನಾಮೆ ನೀಡಬೇಕಾದ್ರೆ ರಾಷ್ಟ್ರಪತಿಗೆ ಹೋಗಿ ಅವರ ರಾಜೀನಾಮೆಯನ್ನು ನೀಡಬೇಕು. ನಿವೃತ್ತಿಯನ್ನು ಸಹ ರಾಷ್ಟ್ರಪತಿಯವರು ಘೋಷಿಸ್ತಾರ. ಇವರ ಅಧಿಕಾರಾವಧಿ 6 ವರ್ಷ ಅಥವಾ 65 ವರ್ಷ ಆಗಿದೆ, ಹೌದ್ರಿ? ಹಾಗಾದ್ರೆ ಈ ರೀತಿಯಾಗಿರ್ತಕ್ಕಂಥ ಉತ್ತರ. ನೆಕ್ಸ್ಟ್ ರೀ, ಪ್ರಶ್ನೆ ನಂಬರ್ 6 ನೋಡಿ. ಪ್ರೀತಿಯ ಸ್ಪರ್ಧಾರ್ಥಿಗಳೇ, ನಾವೆಲ್ಲರೂ ಪ್ರತಿದಿನ ಏನು ಮಾಡ್ತಾ ಇದ್ದೇವೆ, SHGD ಕಾನ್ಸ್ಟೇಬಲ್ಗೆ ಸಂಬಂಧಪಟ್ಟಿರ್ತಕ್ಕಂಥ GK ಆಗಿರ್ಬೋದು, ಮ್ಯಾಥಮೆಟಿಕ್ಸ್ ಆಗಿರ್ಬೋದು, ಮೆಂಟಲ್ ಎಬಿಲಿಟಿ ಆಗಿರ್ಬೋದು, ಹೌದಲ್ರಿ? ಏನೇನಿದಾವಲ್ಲ ಎಲ್ಲ ಪ್ರಶ್ನೆಗಳನ್ನು ನಾವು ಬಿಡಿಸ್ತಾ ಇದ್ದೇವೆ. ಹಾಗಾಗಿ ತಾವೆಲ್ಲರೂ ಈ ನಮ್ಮ ಯೂಟ್ಯೂಬ್ ಕ್ಲಾಸನ್ನು ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ಆ ಎಲ್ಲ ವಿಡಿಯೋಗಳನ್ನು ವೀಕ್ಷಿಸಿ ಅದನ್ನು ನಿಮ್ಮ ಸ್ನೇಹಿತರಿಗೂ ಸಹ ಶೇರ್ ಮಾಡಿ. ಅದೇ ರೀತಿಯಾಗಿ ಈ SHGDಗೆ ಸಂಬಂಧಪಟ್ಟಿರ್ತಕ್ಕಂತಹ ಒಂದು ದೈಹಿಕ ತರಬೇತಿಯನ್ನು ಸಹ ಕ್ಲಾಸ್ಗಳು ಸಹ ನಮ್ಮ ಈ ಮಂಜುನಾಥ ಕೋಚಿಂಗ್ನಲ್ಲಿ ನಡೀತಾ ಇದ್ದೇವೆ. ತಾವೆಲ್ಲರೂ ಇದರ ಸದುಪಯೋಗನ ಪಡಿಸಿಕೊಳ್ಳಿ. ನೆಕ್ಸ್ಟ್ ಪ್ರಶ್ನೆ ನಂಬರ್ 6 ಪೌರತ್ವ ಕಾಯ್ದೆಯು ಜಾರಿಗೆ ಬಂದ ವರ್ಷ? ಆಪ್ಷನ್ ಎ 1945, ಆಪ್ಷನ್ ಬಿ 1955, ಆಪ್ಷನ್ ಸಿ 1966, ಆಪ್ಷನ್ ಡಿ 1977. ಹಾಗಾದ್ರೆ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ 1955ರಂದು ಏನು ಮಾಡ್ತದಪ್ಪ ಅಂದ್ರೆ ಪೌರತ್ವ ಕಾಯ್ದೆ ಅಂತಕ್ಕಂಥದ್ದು ಜಾರಿಗೆ ಬರ್ತದ. ಪೌರತ್ವ ಕಾಯ್ದೆ, ಹೌದಲ್ರಿ? 1955
ಡಿಸೆಂಬರ್ 30ರಂದು ಪೌರತ್ವ ಕಾಯ್ದೆ ಅಂತಕ್ಕಂಥದ್ದು ಜಾರಿಗೆ ಬರ್ತದೆ. ಪೌರ ಮತ್ತು ಪ್ರಜೆಗಿರ್ತಕ್ಕಂಥ ವ್ಯತ್ಯಾಸ, ಪೌರ ಮತ್ತು ಪ್ರಜೆಗಿರ್ತಕ್ಕಂಥ ವ್ಯತ್ಯಾಸ. ಪ್ರಜೆಗಳಂದ್ರ ಭಾರತವನ್ನ ಬ್ರಿಟಿಷರು ಆಳ್ತಾ ಇದ್ರು ನೋಡ್ರಿ, ಅವಾಗ ನಾವು ಪ್ರಜೆಗಳಾಗಿದ್ದೀವಿ. ಬ್ರಿಟಿಷರ ಕಾಲದಲ್ಲಿ ನಾವು ಏನಾಗಿದ್ದೀವಿ? ಪ್ರಜೆಗಳಾಗಿದ್ದೀವಿ. ಯಾವಾಗ ನಮ್ಮ ಭಾರತ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕು ಸಂವಿಧಾನ ಜಾರಿಗೆ ಬಂತು ನೋಡ್ರಿ, ಆವಾಗ ನಾವು ಪೌರರಾಗಿದ್ದೇವೆ. ಹಾಗಾದ್ರೆ ಪೌರತ್ವ ಕಾಯ್ದೆಯನ್ನು ಪಡೆದುಕೊಂಡಿದ್ದೇವೆ. ಹಾಗಾದ್ರೆ ಈ ಪೌರತ್ವ ಕಾಯ್ದೆ 1955 ಡಿಸೆಂಬರ್ 30ರಂದು ಜಾರಿಗೆ ಬರ್ತದೆ. ಹಾಗಾದ್ರೆ ನೋಡ್ರಿ, ಪೌರತ್ವ ಕಾಯ್ದೆಯನ್ನು ನಾವು 4 ಬಾರಿ ತಿದ್ದುಪಡಿಯನ್ನು ಮಾಡಲಾಗಿದೆ. ಎಷ್ಟು ಬಾರಿ? 4 ಬಾರಿ ತಿದ್ದುಪಡಿಯನ್ನು ಮಾಡಲಾಗಿದೆ. 4 ಬಾರಿ ತಿದ್ದುಪಡಿಯನ್ನು ಮಾಡಲಾಗಿದೆ. ಮೊದಲನೆಯದಾಗಿ ನೋಡುವಾಗ 1982, ಆನಂತರ 1993, ಆನಂತರ 2003, 2005 ನೋಡ್ರಿ. ಈ ರೀತಿಯಾಗಿ ನಾವು ಏನು ಮಾಡಲಾಗಿದೆ? ಸಂವಿಧಾನವನ್ನ, ಅದು ಪೌರತ್ವ ತಿದ್ದುಪಡಿ ಕಾಯ್ದೆಯನ್ನು ನಾವು ಮಾಡಲಾಗಿದೆ. ಹಾಗಾದ್ರೆ ಇಲ್ಲಿ ನೋಡುವಾಗ ನಾವು ಪೌರತ್ವವನ್ನು ಪಡಿತಕ್ಕಂಥ ವಿಧಾನಗಳು ಅಂತಂದಾಗ ಜನನದಿಂದ ನಾವು ಪೌರತ್ವವನ್ನು ಪಡ್ಕೊಳ್ಳಬಹುದು. 1950 ಜನವರಿ 26 ಯಾರು ಜನಿಸಿರ್ತಾರೆ ನೋಡ್ರಿ, ಅವರು ಭಾರತದ ಪೌರತ್ವವನ್ನು ಪಡೆದುಕೊಳ್ಳಬಹುದು. ಆನಂತರ ಸಹಜೀಕೃತ ಮೂಲಕ ನೋಡ್ರಿ, ಬಹಳ ವರ್ಷಗಳ ಕಾಲ ಅದೇ ದೇಶದಲ್ಲಿ ವಾಸವಾಗಿದ್ರೆ ಅಲ್ಲಿಯೂ ಸಹ ನಾವು ಪೌರತ್ವವನ್ನು ಪಡೆದುಕೊಳ್ಳಬಹುದ್ರಿ. ಇದೇ ರೀತಿಯಾಗಿ ನಾವು ನೋಡುವಾಗ ಏನು ಮಾಡಬಹುದಪ್ಪ ಅಂದ್ರೆ ನೋಂದಣಿ ಮೂಲಕ ನಾವು ಪೌರತ್ವವನ್ನು ಪಡೆದುಕೊಳ್ಳಬಹುದು. ಹೌದಲ್ರಿ? ಆ ರೀತಿಯಾಗಿ ಸಂಸ್ಕೃತಿಯ ಮೂಲಕ ನಾವು ಪೌರತ್ವವನ್ನು ಪಡೆದುಕೊಳ್ಳಬಹುದು. ಆ ನಂತರ ಭೂಪ್ರದೇಶಗಳ ಸೇರ್ಪಡೆಯಿಂದ ಭೂಪ್ರದೇಶಗಳ ಸೇರ್ಪಡೆಯಾಗುವುದರೊಂದಿಗೆ ಈ ಸೇರ್ಪಡೆ ಆಗುವುದರೊಂದಿಗೆ ನಾವು ಪೌರತ್ವವನ್ನು ಪಡೆದುಕೊಳ್ಳಬಹುದು. ಪೌರತ್ವ ಪಡೆಯುವ ವಿಧಾನ. ಹಾಗಾದ್ರೆ ಇನ್ನು ಪೌರತ್ವವನ್ನ ಕಳೆದುಕೊಳ್ಳುವ ವಿಧಾನ ಹೆಂಗೆ ಕಳೆದುಕೊಳ್ಬೋದ್ರಿ? ಒಂದನೇದಾಗಿ ತ್ಯಜಿಸುವುದು. ಎರಡನೇದಾಗಿ ಏನಪ್ಪಾ ಅಂದ್ರೆ ರದ್ದಾಗುವುದು. ಹೌದಲ್ರಿ? ಆನಂತರ ಮೂರನೇದಾಗಿ ಏನಪ್ಪಾ ಅಂದ್ರೆ ಕಸಿದುಕೊಳ್ಳುವುದು. ನೋಡ್ರಿ, ಇಲ್ಲಿ ಇದು 86, 82 ಇದು 92. ಹೌದಲ್ರಿ? 4 ಬಾರಿ ಏನ್ ಮಾಡಲಾಗಿದೆಪ್ಪ ಅಂದ್ರೆ ಈ ಪೌರತ್ವ ಕಾಯ್ದೆಯನ್ನು ತಿದ್ದುಪಡಿ ಮಾಡಲಾಗಿದೆ. 1986, 1992, 2003, 2005. ಹೌದಲ್ರಿ? ಈ ರೀತಿಯಾಗಿ ನಾವು ಏನ್ ಮಾಡ್ಲಿಕ್ಕಿಪ್ಪ ಅಂದ್ರೆ ಪೌರತ್ವವನ್ನು ತಿದ್ದುಪಡಿಯನ್ನು ಮಾಡಲಾಗಿದೆ. ಹಾಗಾದ್ರೆ ಪೌರತ್ವವನ್ನು ಪಡಿತಕ್ಕಂಥ ವಿಧಾನ, ಆಮೇಲೆ ಪೌರತ್ವವನ್ನು ಕಳೆದುಕೊಳ್ತಕ್ಕಂಥ ವಿಧಾನ. ಹೌದಲ್ರಿ? ಹಾಗಾದ್ರೆ ನೆಕ್ಸ್ಟ್ ರೀ, ಪ್ರಶ್ನೆ ನಂಬರ್ 7. ಪ್ರಶ್ನೆ ನಂಬರ್ 7 ಇದೆ ರೀ, ಸತಿ ಸಹಗಮನ ಪದ್ಧತಿಯು ಅಸ್ತಿತ್ವದಲ್ಲಿದ್ದ ರಾಜ್ಯ ಮನೆತನ ಯಾವುದು? ಪ್ರಶ್ನೆ ನಂಬರ್ 7 ಇದೆ, ಸತಿ ಸಹಗಮನ ಪದ್ಧತಿಯು ಅಸ್ತಿತ್ವದಲ್ಲಿದ್ದ ರಾಜ್ಯ ಮನೆತನ ಯಾವುದು ಅಂದಾಗ ಆಪ್ಷನ್ ಎ ವರ್ಧನ ಸಾಮ್ರಾಜ್ಯ, ಆಪ್ಷನ್ ಬಿ ಮೌರ್ಯ ಸಾಮ್ರಾಜ್ಯ, ಆಪ್ಷನ್ ಸಿ ಕುಶಾನರ ಸಾಮ್ರಾಜ್ಯ, ಆಪ್ಷನ್ ಡಿ ಪಲ್ಲವರ ಸಾಮ್ರಾಜ್ಯ. ಹಾಗಾದ್ರೆ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ವರ್ಧನ ಸಾಮ್ರಾಜ್ಯ. ವರ್ಧನ ಸಾಮ್ರಾಜ್ಯದಲ್ಲಿ ಸತಿ ಸಹಗಮನ ಪದ್ಧತಿ ಏನಿತ್ರಿ? ಅಸ್ತಿತ್ವದಲ್ಲಿತ್ತು. ಹಾಗಾದ್ರೆ ವರ್ಧನ ಸಾಮ್ರಾಜ್ಯದ ಸ್ಥಾಪಕ ಯಾರಂದಾಗ ನಾವು ನೋಡುವಾಗ ಸ್ಥಾಪಕರು ಯಾರಂದಾಗ ಪುಷ್ಯಭೂತಿ ಅಂತ ನೋಡ್ತಾ ಇದ್ದೇವೆ. ಪುಷ್ಯಭೂತಿ. ಹಾಗಾದ್ರೆ ಈ ಪುಷ್ಯಭೂತಿ ಏನಪ್ಪಾ ಅಂದ್ರೆ ವರ್ಧನ ಮನೆತನದ ಸ್ಥಾಪಕನಾಗಿದ್ದಾನೆ. ಪ್ರಭಾಕರ ವರ್ಧನ ಆನಂತರ ಯಾರಪ್ಪ ಅಂದ್ರೆ ಯಶೋಮತಿ. ಪ್ರಭಾಕರ ವರ್ಧನ ಮತ್ತು ಯಶೋಮತಿ ಇವರಿಗೆ 3 ಜನ ಮಕ್ಕಳಿರ್ತಾರ. ಒಬ್ಬನು ರಾಜ್ಯವರ್ಧನ, ಆನಂತರ ಹರ್ಷವರ್ಧನ, ಆನಂತರ
ರಾಜೇಶ್ವರಿ ಈ 3 ಜನ ಮಕ್ಕಳಿರ್ತಾರ. ಆ ಸಮಯದಲ್ಲಿ ಪ್ರಭಾಕರ ವರ್ಧನ ಮರಣವನ್ನ ಹೊಂದ್ತಾನ. ಪ್ರಭಾಕರ ಮರಣವನ್ನ ಹೊಂದಿದಾಗ ಯಶೋಮತಿ ಸಹ ಏನ್ ಮಾಡ್ತಾಳ, ಸತಿ ಸಹಗಮನ ಪದ್ಧತಿಗೆ ಬಲಿಯಾಗ್ತಾಳ. ಹಾಗಾದ್ರೆ ಸತಿ ಸಹಗಮನ ಪದ್ಧತಿ ಚಾಲ್ತಿಯಲ್ಲಿ ಇದ್ದಿರ್ತಕ್ಕಂಥ ರಾಜ ಮನೆತನ ಅದು ವರ್ಧನ ಮನೆತನ ಅಂತೇಳಿ ನೋಡ್ತಾ ಇದ್ದೀವಿ. ಹಾಗಾದ್ರೆ ಈ ಸತಿ ಸಹಗಮನ ಪದ್ಧತಿಯನ್ನ ಸತಿ ಸಹಗಮನ ಪದ್ಧತಿಯನ್ನ ಯಾರು ರದ್ದು ಮಾಡ್ತಾರು ಅಂತ ಕೇಳಿದಾಗ 1829ರಲ್ಲಿ ರಾಜಾರಾಮ ಮೋಹನ್ ರಾಯ್ರವರು ಏನು ಮಾಡ್ತಾರಪ್ಪ ಅಂದ್ರೆ ಲಾರ್ಡ್ ವಿಲಿಯಂ ಬೆಂಟಿಕ್ನ ನೇತೃತ್ವದಲ್ಲಿ ಏನು ಮಾಡ್ತಾರಪ್ಪ ಅಂದ್ರೆ ಸತಿ ಸಹಗಮನ ಪದ್ಧತಿಯನ್ನು ರದ್ದು ಮಾಡ್ತಾರ. ಹಾಗಾಗಿ ಸತಿ ಸಹಗಮನ ಪದ್ಧತಿ ಕಾನೂನು ಬಾಹಿರ ಅಂತೇಳಿ ಯಾರು ಘೋಷಣೆ ಮಾಡ್ತಾರಪ್ಪ ಅಂದ್ರೆ ಲಾರ್ಡ್ ವಿಲಿಯಂ ಬೆಂಟಿಕ್. ನೋಡ್ರಿ, ಯಾವಾಗ ಈ ಸತಿ ಸಹಗಮನ ಪದ್ಧತಿ 1829ರಲ್ಲಿ ರದ್ದಾಗಿ ಬಿಡ್ತದ, ಅಲ್ಲಿವರೆಗೂ ಸಹ ಸತಿ ಸಹಗಮನ ಪದ್ಧತಿ ಏನಿತ್ರಿ ಚಾಲ್ತಿಯಲ್ಲಿತ್ತು. ಅದು ವರ್ಧನ ಸಾಮ್ರಾಜ್ಯದಲ್ಲಿ ನೋಡ್ತಾ ಇದ್ದೀವಿ. ಯಾವಾಗ ಈ ರೀತಿಯಾಗಿರ್ತಕ್ಕಂಥ ಸಮಾಜ ಸುಧಾರಣಾ ಕಾರ್ಯಗಳನ್ನ ರಾಜಾರಾಮ್ ಮೋಹನ್ ರಾಯ್ರವರು ಮಾಡ್ತಾರೆ ನೋಡ್ರಿ. ಈ ಮೋಹನ್ ರಾಯ್ರವರು ಮಾಡೋದ್ರಿಂದ ಇವರನ್ನ ಏನಂತ ಕರೀತಾರೆ, ಪುನರುಜ್ಜೀವನದ ಪಿತಾಮಹ ಅಂತೇಳಿ ಕರೀತಾರ. ಯಾರು ಕರೀತಾರ ಇವರನ್ನ ಪುನರುಜ್ಜೀವನದ ಪಿತಾಮಹ ಅಂತೇಳಿ ಯಾರು ಕರೀತಾರಪ್ಪ ಅಂದ್ರ ರವೀಂದ್ರನಾಥ್ ಟ್ಯಾಗೋರ್ ಅವರು ಏನು ಮಾಡ್ತಾರಪ್ಪ ಅಂದ್ರೆ ಠಾಕೂರ್ ಅವರು ಇವರನ್ನ ಏನಂತ ಕರೀತಾರ, ಪುನರುಜ್ಜೀವನದ ಪಿತಾಮಹ. ಹಾಗಾದ್ರೆ ರಾಜಾರಾಮ್ ಮೋಹನ್ ರಾಯ್ರವರು ಏನು ಮಾಡ್ತಾರಪ್ಪ ಅಂದ್ರೆ 1828ರಲ್ಲಿ ಬ್ರಹ್ಮ ಸಮಾಜವನ್ನ ಸ್ಥಾಪನೆ ಮಾಡಿದರು. ಮಾಡ್ತಾರಂತ ನೋಡ್ತಾ ಇದ್ದೇವೆ. ಸಂವಾದ ಕೌಮುದಿ ಅಂತಕ್ಕಂತಹ ಪ್ರಮುಖವಾಗಿರ್ತಕ್ಕಂಥ ಕೃತಿಯನ್ನು ಸಹ ಇವರು ರಚನೆ ಮಾಡಿದ್ದರು. ಹೌದಲ್ರಿ? ಈ ರೀತಿಯಾಗಿರ್ತಕ್ಕಂಥ ಪ್ರಶ್ನೆ ಇದೆ. ಹಾಗಾದ್ರೆ ನೆಕ್ಸ್ಟ್ ಪ್ರಶ್ನೆ ನಂಬರ್ 8 ನೋಡ್ರಿ. ಪ್ರಶ್ನೆ ನಂಬರ್ 8 ಹೀಗಿದೆ, ವಿಶ್ವ ಪರಂಪರೆ ಪಟ್ಟಿಗೆ ಸೇರಿದ ಕರ್ನಾಟಕದ ಸ್ಥಳಗಳ ಸಂಖ್ಯೆ ಎಷ್ಟು? ನೋಡ್ರಿ, ಆಪ್ಷನ್ ಎ 4, ಆಪ್ಷನ್ ಬಿ 3, ಆಪ್ಷನ್ ಸಿ 5, ಆಪ್ಷನ್ ಡಿ 6. ಹಾಗಾದ್ರೆ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ ಎ 4. ನೋಡ್ರಿ, ಆಪ್ಷನ್ ಎ 4 ಏನಪ್ಪಾ ಅಂದ್ರೆ ನಮ್ಮ ಕರ್ನಾಟಕದ ಸ್ಥಳಗಳು. ಹಾಗಾದ್ರೆ ಯಾವ್ಯಾವಪ್ಪ ಅಂದ್ರೆ ರೀ, ಹಂಪಿ. ಯಾವ್ದಪ್ಪ ಅಂದ್ರೆ ರೀ, ಹಂಪಿ. ಈ ಹಂಪಿ ಆನಂತರ ಎರಡನೇದು ಏನ್ರಿ, ಪಟ್ಟದಕಲ್ಲು. ಆನಂತರ ಮೂರನೇದ ಯಾವ್ದಪ್ಪ ಅಂದ್ರ ಪಶ್ಚಿಮ ಘಟ್ಟಗಳು. ಆನಂತರ ಯಾವ್ದಪ್ಪ ಅಂದ್ರೆ ರೀ, ನಾಲ್ಕನೇದ ಹೊಯ್ಸಳರ ದೇವಾಲಯಗಳು. ಇವು ಏನಾಗವಪ್ಪ ಅಂದ್ರ ದೇವಾಲಯಗಳು ವಿಶ್ವ ಪರಂಪರೆ ಪಟ್ಟಿಗೆ ಸೇರಿವೆ 1986ರಲ್ಲಿ, 1987ರಲ್ಲಿ, 2012ರಲ್ಲಿ, 2023ರಲ್ಲಿ ಇವೇನು ಮಾಡ್ಯವಪ್ಪ ಅಂದ್ರೆ ವಿಶ್ವ ಪರಂಪರೆ ಪಟ್ಟಿಗೆ ಸೇರಿವೆ. ಅಂದ್ರೆ ಯುನೆಸ್ಕೋ ಪಟ್ಟಿಗೆ ಸೇರಿದ್ದಾವೆ. ಯುನೈಟೆಡ್ ನೇಷನ್ಸ್ ಎಜುಕೇಶನಲ್ ಸೈಂಟಿಫಿಕ್ ಕಲ್ಚರ್ ಅಂಡ್ ಆರ್ಗನೈಸೇಷನ್ ಅಂತೇಳಿ ನೋಡ್ತಾ ಇದೀವಿ. ಇದು 1948ರಲ್ಲಿ ಸ್ಥಾಪನೆಯಾಯಿತು. ಹೌದಲ್ರಿ? ಕೇಂದ್ರ ಕಚೇರಿಯಲ್ಲಿದೆ ಫ್ರಾನ್ಸ್ನ ಪ್ಯಾರಿಸ್ನಲ್ಲಿ ಇದರ ಕೇಂದ್ರ ಕಚೇರಿಯನ್ನ ನಾವು ನೋಡ್ತಾ ಇದ್ದೀವಿ. ಹಾಗಾದ್ರೆ ನೋಡ್ರಿ ಏನಪ್ಪಾ ಅಂದ್ರೆ ವಿಶ್ವಸಂಸ್ಥೆಯ ಪಟ್ಟಿಗೆ ಸೇರಿರ್ತಕ್ಕಂತಹ ಕರ್ನಾಟಕದ ಸ್ಥಳಗಳ ಸಂಖ್ಯೆ ಅಂದಾಗ ಅವು 4 ಸ್ಥಳಗಳಾಗಿದ್ದಾವೆ. ಹಾಗಾದ್ರೆ ನೆಕ್ಸ್ಟ್ ಪ್ರಶ್ನೆ ನಂಬರ್ 9 ನೋಡ್ರಿ. ಪ್ರಶ್ನೆ ನಂಬರ್ 9 ಹೀಗಿದೆ, ಆರ್ಯ ಸಮಾಜವನ್ನ ಸ್ಥಾಪಿಸಿದವರಾರು ಅಂತಕ್ಕಂಥದ್ದಿದೆ. ಆಪ್ಷನ್ ಎ ಯಾರಪ್ಪ ಅಂದ್ರೆ ಸ್ವಾಮಿ ವಿವೇಕಾನಂದ, ಆಪ್ಷನ್ ಬಿ ದಯಾನಂದ ಸರಸ್ವತಿ, ಆಪ್ಷನ್ ಸಿ ಶಂಕರಾಚಾರ್ಯ, ಆಪ್ಷನ್ ಡಿ ಬಸವಣ್ಣವರು. ಹಾಗಾದ್ರೆ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಸ್ವಾಮಿ ದಯಾನಂದ ಸರಸ್ವತಿ ಅವರು ಏನ್ ಮಾಡ್ತಾರಪ್ಪ ಅಂದ್ರೆ ಈ ಆರ್ಯ ಸಮಾಜವನ್ನ ಸ್ಥಾಪನೆ ಮಾಡ್ತಾರ. ದಯಾನಂದ ಸರಸ್ವತಿ ಈ ದಯಾನಂದ ಸರಸ್ವತಿ ಅವರು ಏನ್ ಮಾಡ್ತಾರಪ್ಪ ಅಂದ್ರೆ 1875ರಲ್ಲಿ ಆರ್ಯ ಸಮಾಜವನ್ನು ಸ್ಥಾಪನೆ ಮಾಡ್ತಾರ. ಆರ್ಯ ಸಮಾಜ
ಈ ಆರ್ಯ ಸಮಾಜವನ್ನ ಸ್ಥಾಪನೆ ಮಾಡಿರ್ತಕ್ಕಂಥ ಇವರು ಏನು ಮಾಡ್ತಾರಪ್ಪ ಅಂದ್ರೆ ಯುವಕರಿಗೆ ವೇದಗಳಿಗೆ ಹಿಂದಿರುಗಿರಿ, ವೇದಗಳಿಗೆ ಹಿಂದಿರುಗಿರಿ ಅಂತಕ್ಕಂತಹ ಒಂದು ವಾಕ್ಯವನ್ನ ಹೇಳ್ತಾರ. ಹೌದಲ್ರಿ? ಹಾಗಾದ್ರೆ ಇವರು ಸಹ ಪ್ರಮುಖವಾಗಿರ್ತಕ್ಕಂಥ ಒಂದು ಕೃತಿಯನ್ನ ಬರೀತಾರ, ಸತ್ಯಾರ್ಥ ಪ್ರಕಾಶ. ಸತ್ಯಾರ್ಥ ಪ್ರಕಾಶ. ಜಾತೀಯತೆಯನ್ನ ಮಾಡ್ತಕ್ಕಂಥವ್ರಿಗೆ ಏನು ಮಾಡ್ತಾರಪ್ಪ ಅಂದ್ರೆ ಜಾತೀಯತೆಯನ್ನ ಖಂಡಿಸ್ತಾರ. ವೇದಗಳಿಗೆ ಹಿಂದಿರುಗಿರಿ. ವೇದಗಳ ಕಾಲದ ನಿರ್ಮಾಪಕರು ಯಾರೇ? ಆರ್ಯರು. ಹಾಗಾದ್ರೆ ಆರ್ಯ ಸಮಾಜವನ್ನ ಇವರು ಸ್ಥಾಪನೆ ಮಾಡ್ತಾರ. ವೇದಗಳಿಗೆ ಹಿಂದಿರುಗಿರಿ, ವೇದಗಳ ಕಾಲದ ನಿರ್ಮಾಪಕರು ಆರ್ಯರಾಗಿದ್ದಾರೆ ಅಂತಕ್ಕಂಥದ್ದನ್ನ ನಾವು ನೋಡ್ತಾ ಇದ್ದೀವಿ. ಹಾಗೆ ರೀತಿಯಾಗಿ ಸುದ್ದಿ ಚಳುವಳಿಯನ್ನ ಕೈಗೊಳ್ಳುತ್ತಾರ. ಸುದ್ದಿ ಚಳುವಳಿಯನ್ನ ಯಾರು ಕೈಗೊಳ್ಳುತ್ತಾರಪ್ಪ ಅಂದ್ರೆ ಶ್ರದ್ಧಾನಂದರು. ಇವರ ಶಿಷ್ಯರಾಗಿರ್ತಕ್ಕಂತಹ ಶ್ರದ್ಧಾನಂದರು ಏನು ಮಾಡ್ತಾರಪ್ಪ ಅಂದ್ರೆ ಶ್ರದ್ಧಾನಂದರು ಸುದ್ದಿ ಚಳುವಳಿ ಅಂದ್ರ ಹಿಂದೂ ಧರ್ಮದಿಂದ ಮುಸ್ಲಿಂ, ಕ್ರೈಸ್ತ, ಬೌದ್ಧ, ಜೈನ, ಪಾರಸಿ ವಿವಿಧ ಧರ್ಮಗಳಿಗೆ ಮತಾಂತರ ಹೊಂದಿದವರನ್ನ ಮತ್ತೆ ಹಿಂದೂ ಧರ್ಮಕ್ಕೆ ತೆಗೆದುಕೊಳ್ಳುವ ಸಲುವಾಗಿ ಹಮ್ಮಿಕೊಂಡಿರ್ತಕ್ಕಂಥ ಕಾರ್ಯಕ್ರಮವೇ ಸುದ್ದಿ ಚಳುವಳಿ. ಹಾಗಾದ್ರೆ ಈ ಸುದ್ದಿ ಚಳುವಳಿಯನ್ನ ನಮ್ಮ ದಯಾನಂದ ಸರಸ್ವತಿ ಅವರ ನೇತೃತ್ವದಲ್ಲಿ ಅವರ ಶಿಷ್ಯಂದಿರಾಗಿರ್ತಕ್ಕಂಥ ಶ್ರದ್ಧಾನಂದರ ಏನು ಮಾಡ್ತಾರ, ಈ ಚಳವಳಿಯನ್ನು ಆರಂಭಿಸ್ತಾರ. ಅದೇ ರೀತಿಯಾಗಿ ಇವರ ನೋಡ್ರಿ ಲಾಲ್ ಹಂಸರಾಜರವರು ಏನು ಮಾಡ್ತಾರಪ್ಪ ಅಂದ್ರೆ ದಯಾನಂದರವರ ಶಿಷ್ಯರಾಗಿರ್ತಕ್ಕಂಥ ಇವರು ನೋಡ್ರಿ ಲಾಹೋರಿನಲ್ಲಿ ದಯಾನಂದ ಆಂಗ್ಲೋ ವೇದಿಕೆ ಶಾಲೆಯನ್ನು ತೆರೀತಾರ. ದಯಾನಂದ ಆಂಗ್ಲೋ ವೇದಿಕೆ ಶಾಲೆಯನ್ನ ಏನು ಮಾಡ್ತಾರಪ್ಪ ಅಂದ್ರೆ ತೆರೆಯುತ್ತಾರೆ ಅಂತಕ್ಕಂಥದ್ದನ್ನು ಸಹ ನೋಡ್ತಾ ಇದ್ದೇವೆ. ಹೌದಲ್ರಿ? ಈ ರೀತಿಯಾಗಿರ್ತಕ್ಕಂಥ ಪ್ರಶ್ನೆ ಇದೆ. ಇನ್ನು ಸ್ವಾಮಿ ವಿವೇಕಾನಂದರಂದಾಗ ಇವ್ರು ಏನು ಮಾಡ್ತಾರೆ? ರಾಮಕೃಷ್ಣ ಮಿಷನ್ ಅನ್ನ ಸ್ಥಾಪನೆ ಮಾಡ್ತಾರ. ಸ್ವಾಮಿ ವಿವೇಕಾನಂದರ ಮೊದಲ ಹೆಸರು ಏನಂದಾಗ ನರೇಂದ್ರನಾಥ ದತ್ತ ಅಂತಕ್ಕಂಥ ಹೆಸರು ಸ್ವಾಮಿ ವಿವೇಕಾನಂದ ಆದದ್ದು 1912ರಲ್ಲಿ ಖೇತ್ರಿಯ ರಾಜನಾದ ರಾಜನಾಥ ಸಿಂಗ್ ಏನು ಮಾಡ್ತಾನಪ್ಪ ಅಂದ್ರೆ ರಾಜನಾಥ ಸಿಂಗ ಏನು ಮಾಡ್ತಾನ, ಇವರಿಗೆ ನರೇಂದ್ರ ಹೋಗಿ ಸ್ವಾಮಿ ವಿವೇಕಾನಂದ ಅಂತೇಳಿ ಹೆಸರಿಡ್ತಾನ ಅಂತಕ್ಕಂಥದ್ದನ್ನ ನೋಡ್ತಾ ಇದ್ದೇವೆ. ಹೌದಲ್ರಿ? ಆ ನಂತರ ನಾವು ನೋಡುವಾಗ ಶಂಕರಾಚಾರ್ಯರು ಅಂದಾಗ ಇವರು ಅದ್ವೈತ ಸಿದ್ಧಾಂತದ ಪ್ರತಿಪಾದಕರು. ಕೇರಳದ ಕಾಲಟ್ಟಿ ಗ್ರಾಮದಲ್ಲಿ ಜನಿಸಿರ್ತಕ್ಕಂಥ ಇವರು ಏನಪ್ಪಾ ಅಂದ್ರೆ ಅದ್ವೈತ ಸಿದ್ಧಾಂತವನ್ನ ಪ್ರತಿಪಾದಿಸ್ತಾರ. ಹೌದಲ್ರಿ? ಆ ನಂತರ ಬಸವಣ್ಣವರು ಅಂದಾಗ ಶಕ್ತಿ ವಿಶಿಷ್ಟಾದ್ವೈತ ಸಿದ್ಧಾಂತದ ಪ್ರತಿಪಾದಕರು ಅಂತೇಳಿ ನೋಡ್ತಾ ಇದ್ದೇವೆ. ಈ ರೀತಿಯಾಗಿರ್ತಕ್ಕಂಥ ಪ್ರಶ್ನೆ ಉತ್ತರಗಳಿವೆ. ಹೌದ್ರಿ? ನೆಕ್ಸ್ಟ್ ರೀ ಪ್ರಶ್ನೆ ನಂಬರ್ 10. ಪ್ರಶ್ನೆ ನಂಬರ್ 10 ನೋಡ್ರಿ, ಕಾಮನ್ವೆಲ್ತ್ ಕ್ರೀಡೆಗಳು ಸ್ಥಾಪನೆಯಾದ ವರ್ಷ ಅಂತಿದೆ ರೀ. ಹಾಗಾದ್ರೆ ಆಪ್ಷನ್ ಎ 1930, ಆಪ್ಷನ್ ಬಿ 1945, ಆಪ್ಷನ್ ಸಿ 1950, ಆಪ್ಷನ್ ಡಿ 1960. ಹಾಗಾದ್ರೆ ಕಾಮನ್ವೆಲ್ತ್ ಕ್ರೀಡೆಗಳು ಸ್ಥಾಪನೆಯಾದ ವರ್ಷ ಅಂದಾಗ ಆಪ್ಷನ್ ಎ 1930ರಲ್ಲಿ ಕಾಮನ್ವೆಲ್ತ್ ಅಂತಕ್ಕಂಥ ಕ್ರೀಡೆಗಳು ನಡೆದವು. ಹಾಗಾದ್ರೆ 1930ರಿಂದ ಹಿಡಿದು 1950ರವರೆಗೆ ಈ ಕಾಮನ್ವೆಲ್ತ್ ಗೇಮ್ ಅನ್ನ ಬ್ರಿಟಿಷ್ ಎಂಪೈರ್ ಗೇಮ್ಸ್ ಅಂತ ಕರಿತಾ ಇದ್ರು. ಬ್ರಿಟಿಷ್ ಎಂಪೈರ್ ಗೇಮ್ಸ್ ಅಂತೇಳಿ ಕರೀತಾ ಇದ್ರು. ಹಾಗಾದ್ರೆ ಯಾವಾಗ 1950ರಿಂದ ಈ ಬ್ರಿಟಿಷ್ ಎಂಪೈರ್ ಗೇಮ್ಸ್ ಅನ್ನ ಕಾಮನ್ವೆಲ್ತ್ ಕ್ರೀಡೆಗಳು ಅಂತೇಳಿ ಕರೀತಾರ. ಹಾಗಾದ್ರೆ ಇವು ಪ್ರತಿ 4 ವರ್ಷಗಳಿಗೊಮ್ಮೆ ನಡೀತಾವ. ಎಷ್ಟು ವರ್ಷಗಳಿಗೊಮ್ಮೆ? 4 ವರ್ಷಗಳಿಗೊಮ್ಮೆ ಈ ಕಾಮನ್ವೆಲ್ತ್ ಗೇಮ್ ಅಂತಕ್ಕಂಥದ್ದು ನಡೀತದೆ. ಹಾಗಾದ್ರೆ ಇದರ ಕೇಂದ್ರ ಕಚೇರಿ ಎಲ್ಲಿದೆ ಅಂದಾಗ ಲಂಡನ್ನಲ್ಲಿ ಇದರ ಕೇಂದ್ರ ಕಚೇರಿ ಇದೆ ಅಂತಕ್ಕಂಥದ್ದನ್ನ ನೋಡ್ತಾ ಇದ್ದೇವೆ. ಹಾಗಾದ್ರೆ ಮೊಟ್ಟ ಮೊದಲ ಬಾರಿಗೆ ಈ ಕಾಮನ್ವೆಲ್ತ್ ಗೇಮ್ ಅಂತಕ್ಕಂಥದ್ದು 1930ರಲ್ಲಿ ನಡೀತು. ಎಲ್ಲಿ ನಡೀತಿತ್ತಪ್ಪ ಅಂದ್ರೆ ಕೆನಡಾದಲ್ಲಿ ನಡೀತದ. ಹೌದಲ್ರಿ? ಕೆನಡಾದಲ್ಲಿ. ಹಾಗಾದ್ರೆ ಮೊಟ್ಟ ಮೊದಲ ಬಾರಿಗೆ ಏನ್ ನೋಡ್ರಿ, ಈ ಒಂದು ಕಾಮನ್ವೆಲ್ತ್ನ ಒಂದು ಧ್ಯೇಯ ವಾಕ್ಯ ಏನಾಗಿತ್ತು ಅಂದಾಗ ಧ್ಯೇಯ ವಾಕ್ಯ ಏನಾಗಿತ್ತಪ್ಪ ಅಂದ್ರೆ ಸಮಾನತೆ, ಮಾನವೀಯತೆ,
ಮಾನವೀಯತೆ, ಸಮಾನತೆ ಮತ್ತು ಮಾನವೀಯತೆ ಅಂತಕ್ಕಂಥದ್ದು ಇದರ ಒಂದು ಧ್ಯೇಯ ವಾಕ್ಯವಾಗಿತ್ತು. 1930ರಲ್ಲಿ ಮೊದಲನೇ ಫಸ್ಟ್ ಕಾಮನ್ವೆಲ್ತ್ ಗೇಮ್ ಎಲ್ಲಿ ನಡೀತಂದಾಗ ಕೆನಡಾದಲ್ಲಿ ನಡೀತದ. ಆ ನಂತರ 21ನೇ ಆವೃತ್ತಿಯ ಕಾಮನ್ವೆಲ್ತ್ ಗೇಮ್ ಎಲ್ಲಿ ನಡೀತೈತೆ ಅಂದಾಗ ಅದು ಆಸ್ಟ್ರೇಲಿಯಾದಲ್ಲಿ ನಡೀತದ. ಹಾಗಾದ್ರೆ ಆಸ್ಟ್ರೇಲಿಯಾದಲ್ಲಿ ಯಾವಾಗ ನಡೀತ್ರಿ? 2018ರಲ್ಲಿ ಏನ್ರಿ 21ನೇ ಆವೃತ್ತಿಯ ಗೇಮ್ ನಡೀತದ. ಆ ನಂತರ 22ನೇ ಆವೃತ್ತಿಯ ಕಾಮನ್ವೆಲ್ತ್ ಗೇಮ್ ಎಲ್ಲಿ ನಡೀತು, ಯಾವಾಗ ನಡೀತು? ಕಾಮನ್ವೆಲ್ತ್ ನೋಡ್ರಿ 4 ವರ್ಷಗಳಿಗೆ ಬಂದಾಗ ಪ್ಲಸ್ ಮಾಡ್ರಿ 2018ಗ 2022 2022ರಲ್ಲಿ ಎಲ್ಲಿ ನಡೀತದ? ಇಂಗ್ಲೆಂಡ್ನಲ್ಲಿ ನಡೀತದ. ಇಂಗ್ಲೆಂಡ್ನ ಬರ್ಮಿಂಗ್ಹ್ಯಾಮ್ನಲ್ಲಿ ಏನು ಮಾಡ್ತದ? 2022ರ ಕಾಮನ್ವೆಲ್ತ್ ಗೇಮ್ ನಡೀತದ. ಹಾಗಾದ್ರೆ 2022ರ ಕಾಮನ್ವೆಲ್ತ್ ಗೇಮ್ನ ಬಗ್ಗೆ ನಾವು ನೋಡುವಾಗ ಈ 2022 ಕಾಮನ್ವೆಲ್ತ್ನಲ್ಲಿ ಭಾಗವಹಿಸಿರ್ತಕ್ಕಂಥ ದೇಶಗಳ ಸಂಖ್ಯೆ, ಭಾಗವಹಿಸಿದ ದೇಶಗಳು ಅಂದಾಗ ಎಷ್ಟು ದೇಶಗಳು ಭಾಗವಹಿಸ್ತಾವಪ್ಪ ಅಂದ್ರೆ 22 ದೇಶಗಳು ಏನು ಮಾಡ್ತಾವಪ್ಪ? ಕಾಮನ್ವೆಲ್ತ್ ಗೇಮ್ನಲ್ಲಿ ಭಾಗವಹಿಸ್ತಾವ. ಹಾಗಾದ್ರೆ ಈ ಒಂದು 22ನೇ ಕಾಮನ್ವೆಲ್ತ್ ಗೇಮ್ನ ಧ್ಯೇಯ ವಾಕ್ಯ ಏನಾಗಿತ್ತು? ಧ್ಯೇಯ ವಾಕ್ಯ ಸ್ಪೋರ್ಟ್ ಈಸ್ ಜಸ್ಟ್ ದ ಬಿಗನಿಂಗ್ ಆಗಿತ್ತು. ಇದು 2022ರ ಏನ್ರಿ ಕಾಮನ್ವೆಲ್ತ್ನ ಒಂದು ಧ್ಯೇಯ ವಾಕ್ಯ. ಸ್ಪೋರ್ಟ್ ಈಸ್ ಜಸ್ಟ್ ದ ಬಿಗಿನಿಂಗ್ ಅಂತಕ್ಕಂಥದ್ದಾಗಿತ್ತು. ಹಾಗಾದ್ರೆ ಇಲ್ಲಿ ನಾವು ನೋಡುವಾಗ 2022ರ ಕಾಮನ್ವೆಲ್ತ್ ಗೇಮ್ನಲ್ಲಿ ಅತಿ ಹೆಚ್ಚು ಪದಕ ಪಡೆದ ರಾಷ್ಟ್ರಗಳು, ಅತಿ ಹೆಚ್ಚು ಪದಕ ಪಡೆದ ಏನಪ್ಪಾ ರಾಷ್ಟ್ರಗಳು ಅಂದಾಗ ರಾಷ್ಟ್ರಗಳು ಏನಪ್ಪಾ ಅಂದ್ರೆ ಒಂದನೇದಾಗಿ ಆಸ್ಟ್ರೇಲಿಯಾ ಎಷ್ಟು ಪದಕವನ್ನು ಪಡ್ಕೊಳ್ಳುತ್ತಂದಾಗ 178. ಇನ್ನು ಎರಡನೇದ್ರಿ ಇಂಗ್ಲೆಂಡ್ ಎಷ್ಟು ಪದಕವನ್ನು ಪಡೀತಂದಾಗ 176. ಇನ್ನು ಮೂರನೇದಾಗಿ ಕೆನಡಾ ಎಷ್ಟು ಪದಕವನ್ನು ಪಡ್ಕೊಳ್ತಂದಾಗ 92 ಪದಕಗಳನ್ನ ಪಡ್ಕೊಳ್ತದ್ರಿ. ಹಾಗಾದ್ರೆ ನಮ್ಮ ಭಾರತ ಎಷ್ಟು ಪದಕ ಪಡ್ಕೊಳ್ತೈತಿಪ್ಪ ಅಂದರೆ ನಮ್ಮ ಭಾರತ 61 ಪದಕಗಳನ್ನ ಏನು ಮಾಡಿತ್ರಿ? ಪಡ್ಕೊಳ್ತ್ರಿ. ಅದರಲ್ರಿ ಕಾಮನ್ವೆಲ್ತ್ 2022ರ ಕಾಮನ್ವೆಲ್ತ್ ಇಂಗ್ಲೆಂಡಿನ ಬರ್ಮಿಂಗ್ಹ್ಯಾಮ್ನಲ್ಲಿ ನಡೀತು. ಅದರಲ್ಲಿ ನಮ್ಮ ಭಾರತ 61 ಪದಕಗಳನ್ನ ಪಡ್ಕೊಳ್ತ್ರಿ. ಹೌದಿಲ್ಲ? ಈ ರೀತಿಯಾಗಿ ಕಾಮನ್ವೆಲ್ತ್ ಗೇಮ್ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದಾಗಿದೆ. ಇನ್ನು 2022ಕ್ಕೆ 22ನೇ ಆವೃತ್ತಿ ನಡೀತಂದಾಗ ಇನ್ನು 23ನೇ ಆವೃತ್ತಿ ಯಾವಾಗ ನಡೀತದಂದಾಗ 4 ವರ್ಷ ಪ್ಲಸ್ ಮಾಡಿದ್ರೆ 2026ಕ್ಕೆ ನಡೆಯಲಿದೆ. ಹಾಗಾದ್ರೆ ಈ 23ನೇ ಕಾಮನ್ವೆಲ್ತ್ ಗೇಮ್ಸ್ 2022ರಲ್ಲಿ ಎಲ್ಲಿ ನಡೆಯಲಿದೆ ಅಂದಾಗ ಆಸ್ಟ್ರೇಲಿಯಾದಲ್ಲಿ ನಡೆಯಲಿದೆ. ಆಸ್ಟ್ರೇಲಿಯಾದ ಸ್ಟೇಟ್ಸ್ ಆಫ್ ವಿಕ್ಟೋರಿಯಾದಲ್ಲಿ ಈ ಒಂದು 2026ರ 23ನೇ ಕಾಮನ್ವೆಲ್ತ್ ಗೇಮ್ ಅಂತಕ್ಕಂಥದ್ದು ನಡೆಯಲಿದೆ. ಹಾಗಾದ್ರೆ ನನ್ನ ಪ್ರೀತಿಯ ಸ್ಪರ್ಧಾರ್ಥಿಗಳೇ, ಈ ರೀತಿಯಾಗಿರ್ತಕ್ಕಂಥ ಪ್ರಶ್ನೆಗೆ ಈ ರೀತಿಯಾಗಿರ್ತಕ್ಕಂಥ ಉತ್ತರ ಇದೆ. ಹಾಗಾದ್ರೆ ಇಲ್ಲಿಯವರೆಗೆ ಜಿಕೆಗೆ ಸಂಬಂಧಪಟ್ಟಿರ್ತಕ್ಕಂಥ 10 ಪ್ರಶ್ನೋತ್ತರಗಳನ್ನು ನೋಡಿಕೊಂಡೆವು. ಹಾಗಾದ್ರೆ ಈ 10 ಪ್ರಶ್ನೆಗಳಲ್ಲಿ ನಿಮಗೇನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮೂಲಕ ಅವುಗಳನ್ನು ತಿಳಿಸಿ, ಮತ್ತೆ ಮುಂದಿನ ಅವಧಿಯಲ್ಲಿ ಆ ಒಂದು ಸಮಸ್ಯೆಗಳಿಗೆ ಬಗೆಹರಿಸಿ ನಾವು ಕ್ಲಾಸನ್ನು ಸ್ಟಾರ್ಟ್ ಮಾಡೋಣ. ಧನ್ಯವಾದಗಳು. ನಮ್ಮ ಸಂಸ್ಥೆಯಲ್ಲಿ SSC GD, SSC MTS ಮತ್ತು ಹವಾಲ್ದಾರ್ ಹುದ್ದೆಗಳಿಗೆ ಪೂರ್ವಭಾವಿಯಾಗಿ ದೈಹಿಕ ಮತ್ತು ಲಿಖಿತ ಪರೀಕ್ಷೆಯ ತರಬೇತಿ ಕೊಡಲಾಗುವುದು. ಪ್ರವೇಶಗಳು ಪ್ರಾರಂಭವಾಗಿವೆ. ಕರ್ನಾಟಕ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳ ತರಬೇತಿಗೆ ಪ್ರವೇಶ ಪ್ರಾರಂಭವಾಗಿವೆ. ಸಂಪರ್ಕಿಸಿ. ಪಾಲಕರ ಆಶೀರ್ವಾದ, ಯುವಕರ ಪ್ರೋತ್ಸಾಹದಿಂದ ಸರ್ಕಾರದಿಂದ ಮಾನ್ಯತೆ ಪಡೆದು ಕರ್ನಾಟಕದಲ್ಲಿ ಯಶಸ್ವಿಯಾಗಿ 21ನೇ ವರ್ಷದಲ್ಲಿ ಮುನ್ನಡೆಯುತ್ತಿರುವ ಸಂಸ್ಥೆಯಿಂದ ಇಂಡಿಯನ್ ಆರ್ಮಿಯಲ್ಲಿ ಅಗ್ನಿವೀರ, ಜನರಲ್ ಡ್ಯೂಟಿ, ಟ್ರೇಡ್ಸ್ಮನ್, ಆರ್ಮಿ ಅಸಿಸ್ಟೆಂಟ್ ಆಫೀಸರ್, ಸ್ಟೋರ್ ಕೀಪರ್ ಮತ್ತು
ಟೆಕ್ನಿಕಲ್ ಹುದ್ದೆಗಳಿಗೆ ಅಗ್ನಿವೀರ ಇಂಡಿಯನ್ ಆರ್ಮಿಯನ್ನ ಸೇರ್ವಹಿಸುವ ಅಭ್ಯರ್ಥಿಗಳಿಗೆ ಪೂರ್ವಭಾವಿಯಾಗಿ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಹಾಗೂ ದೈಹಿಕ ಪರೀಕ್ಷೆಗಳಿಗೆ ತರಬೇತಿ ನೀಡಲಾಗುವುದು. ವುಮೆನ್ ಮಿಲಿಟರಿ ಪೊಲೀಸ್, ಸ್ಟೇಟ್ ಹಾಗೂ ಸೆಂಟ್ರಲ್ ಪೊಲೀಸ್ ಕಾನ್ಸ್ಟೇಬಲ್ ಹಾಗೂ ಎಸ್ಎಸ್ಸಿ ಜಿಡಿ, ಬಿಎಸ್ಎಫ್, ಸಿಆರ್ಪಿಎಫ್, ಅಸ್ಸಾಂ ರೈಫಲ್ಸ್, ಐಟಿಬಿಪಿ, ಸಿಐಎಸ್ಎಫ್, ಎಸ್ಎಸ್ಬಿ ಹಾಗೂ ಮುಂದೆ ನಡೆಯುವ ಅಗ್ನಿವೀರ ಆರ್ಮಿ ರ್ಯಾಲಿಗೆ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ತರಬೇತಿ ಕೊಡಲಾಗುವುದು. ಹಾಸ್ಟೆಲ್ ಸೌಲಭ್ಯ ಕೂಡ ಇರುತ್ತೆ. ಸಂಪರ್ಕಿಸಿ ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ, ಮೂಡಲ್ಗಿ, ತಾಲೂಕು ಮೂಡಲ್ಗಿ, ಜಿಲ್ಲೆ ಬೆಳಗಾವಿ, ರಾಜ್ಯ ಕರ್ನಾಟಕ. ಪ್ರವೇಶ ಪ್ರಾರಂಭವಾಗಿದೆ.